ಬಲಿಗೆ ಕಾಯ್ತಾ ಇದೆ ಓವರ್ ಹೆಡ್ ಟ್ಯಾಂಕು. ಯಾವ ಕ್ಷಣದಲ್ಲಾದರೂ ಕೂಡ ಕುಸಿಯುವಂತ ಆತಂಕ. ಬಲಿಗೆ ಕಾಯ್ತಾ ಇರುವಂತದ್ದು ವಾಟರ್ ಟ್ಯಾಂಕ್. ಆ ವಾಟರ್ ಟ್ಯಾಂಕಿಗೆ ನೀರನ್ನ ತುಂಬಿಸುವಂತ ಕೆಲಸ ಆಗ್ತಾ ಇದೆ, ಅದನ್ನೇ ಉಪಯೋಗಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಇನ್ನಷ್ಟು ಓವರ್ಲೋಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೋಸ್ಕರನೇ ಅಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಯಾವಾಗ ಬೀಳುತ್ತೋ ಏನು ಅನ್ನುವಂಥ ಭಯ ಇದೆ ಆ ಗ್ರಾಮಸ್ಥರಲ್ಲಿ. ಯಾದಗಿರಿ ಜಿಲ್ಲೆ ನೀಲಹಳ್ಳಿ ಗ್ರಾಮದ ಟ್ಯಾಂಕ್ ಅದು. ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ನೀಲಹಳ್ಳಿ ಗ್ರಾಮದಲ್ಲಿ ಇರುವಂಥ ಟ್ಯಾಂಕ್ ಇದು. ವಾಟರ್ ಟ್ಯಾಂಕ್ ಪಕ್ಕದಲ್ಲೇ ಇದೆ ಶಾಲೆ. ಯಾಕೆ ಆತಂಕ ಅಂದರೆ ಪಕ್ಕದಲ್ಲೇ ಇರುವಂಥದ್ದು ಶಾಲೆ ಬೇರೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಕ್ಷಣ ಕ್ಷಣವೂ ಕೂಡ ಜೀವ ಭಯ ಇದೆ. ಪ್ರತಿ ಕ್ಷಣವೂ ಕೂಡ ಜೀವ ಭಯ ಅಲ್ಲಿ. ಶಿಥಿಲಾವಸ್ಥೆಗೆ ತಲುಪಿ ಸಿಮೆಂಟ್ ಉದುರುತ್ತಾ ಇದೆ ಅಲ್ಲಿ. ವಾಟರ್ ಟ್ಯಾಂಕ್ ಸ್ತಂಭಗಳ ಕಬ್ಬಿಣ ತುಕ್ಕು ಹಿಡಿದೋಗಿದೆ. ಶಿಥಿಲಾವಸ್ಥೆಯ ಟ್ಯಾಂಕಿಗೆ ತುಂಬ್ತಾ ಇದ್ದಾರೆ ನೀರನ್ನು. ಅವ್ರಿಗೆ ಗತಿ ಇಲ್ಲ, ತುಂಬಲೇಬೇಕಾಗಿದೆ. ಯಾಕೆಂದ್ರೆ ಅಟ್ಲೀಸ್ಟ್ ಬೇರೆದು ಮಾಡ್ಕೊಡ್ಬೇಕಲ್ಲ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಗ್ರಾಮ ಪಂಚಾಯತಿಯವರಾಗಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಿಟ್ಟಾಕ್ಬಿಡಿ. ನಡೆಸೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ಕಾರಕ್ಕೆ. ಇರುವಂಥ MLA ಏನಾದರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರಾ? ನೋ. ಸಂಪೂರ್ಣ ಪಾಚಿ ಕಟ್ಟಿರುವಂಥ ಓವರ್ ಹೆಡ್ ಟ್ಯಾಂಕ್. ಹೋಗಿ ಅದಾದ್ರೂ ನೆಟ್ಟಿಗಿದೆಯಾ? ಒಳಗಡೆ ಫುಲ್ ಪಾಚಿ ಕಟ್ಟಿರುವಂಥದ್ದು. ಜನರ ದುಸ್ಥಿತಿ ನೋಡಿ. ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕಲ್ಯಾಣ ಕರ್ನಾಟಕ ಹೆಸರು ಚೇಂಜ್ ಮಾಡಿದ್ದಷ್ಟೇ, ಆ ಭಾಗಕ್ಕೆ ಮಾತ್ರ ಕಲ್ಯಾಣ ಆಗ್ತಾನೆ ಇಲ್ಲ ಅಂತ. ಈ ನೀರನ್ನೇ ಪೂರೈಕೆ ಮಾಡ್ತಾ ಇರುವಂಥದ್ದು. ಪಾಚಿ ಕಟ್ಟಿರುವಂಥ ನೀರು, ಆ ನೀರನ್ನು ಜನರಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರೋಗಗಳಿದ್ದಾವೆ, ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಅಲ್ಲಿನ ಜನ. ಶಿಥಿಲ ಟ್ಯಾಂಕ್ ತೆರವಿಗೆ ಹಲವು ಬಾರಿ ಮನವಿಯನ್ನು ಮಾಡಲಾಗಿದೆ. ಕಂಡು ಕಾಣದಂತೆ ಕೂತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಅವ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಕೂಗು ಕೇಳಿಸ್ಬೇಕಲ್ಲ ಪಾಪ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಅಲ್ಲಿನ ಜನಪ್ರತಿನಿಧಿಗಳು ಹಂಗೆ ಇದ್ದಾರೆ. ಬರೀ ಬಂದಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಂಥದ್ದಲ್ಲ. ಕುಡಿಯುವ ನೀರಿನ ಹಿಂದೆ ಜಿಲ್ಲಾ ಪಂಚಾಯತ್ CO ಕಳೆದ ಜನವರಿ ತಿಂಗಳಲ್ಲಿ ಬಂದು ಖುದ್ದು ಭೇಟಿ ನೀಡಿ ಮತ್ತು ಸಂಬಂಧಪಟ್ಟ ಕುಡಿಯುವ ನೀರಿನ ನೈರ್ಮಲ್ಯ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟು 1 ವರ್ಷ ಗತಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ದುರದೃಷ್ಟಕರ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅದ. ಇನ್ನೊಂದು ಸಮಸ್ಯೆ ಏನಂದರೆ, ಈ ಶುದ್ಧ ನೀರು ಕುಡಿಯುವ ಘಟಕ ಅದು ಕೂಡ ಯಾವಾಗ ಪ್ರಾರಂಭ ಆಗ್ಯದೋ ಅಲ್ಲಿಂದ 1-1.5 ತಿಂಗಳ ಮಾತ್ರ ಅದು ಚಾಲ್ತಿಯಲ್ಲಿತ್ತು. ತದನಂತರ ಬಂದಾಗಿ ಸುಮಾರು 4.5 ವರ್ಷ ಕಳೆದಿವೆ. ಎಲ್ಲ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದ್ರು, ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDOಗಳು ಕೂಡ ಗಮನಕ್ಕೆ ತಂದ್ರು, ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನೀರಿಂದ ಭಾಳ ತೊಂದರೆ ಅದ. ಅದ್ರಾಗ ಎಲ್ಲ ಗಲೀಜ್ ಆಗ್ಯದ್ರಿ. ನೀರು ಎಲ್ಲ ಅದ್ರಾಗ ಹುಳ ಅವು ಬರಲ್ಲ. ಫಿಲ್ಟರ್ ನೀರು ಬರಲ್ಲ ಇಲ್ಲಿ. ಫಿಲ್ಟರ್ ನೀರು ಬರಲ್ಲ ರೀ. ಟ್ಯಾಂಕ್ ಏನಾಗ್ಯದ? ಟ್ಯಾಂಕ್ ಎಲ್ಲ ಗಲೀಜ್ ಆಗಿ ರಾಡ್ ಅವು ತೇಲಿ ಆಗ್ಯಾವ್ರಿ. ಟ್ಯಾಂಕ್ ರಾಡ್ ತೇಲಿ ಅವ. ಎಷ್ಟು ವರ್ಷ ಐತ್ರಿ ಕಟ್ಟಿ? ನಾವು ಸಣ್ಣವ್ರು ಇದ್ದೀವ್ರಿ, ಅವಾಗ ಕಟ್ಸ್ಯಾರ್ರಿ ಅದು. ಇಲ್ಲಿ ತನ ಹಂಗೆ ಅದ. ಹಂಗೆ ಅದರಿ. ಇಲ್ಲಿ ತನ ಏನ್ ಮಾಡಿಲ್ಲ. ಏನ್ ಮಾಡಿ ಯಾವ ಕ್ಷೇತ್ರದಪ್ಪ ಇದು ಅಂದ್ರೆ ಯಾದಗಿರಿ ಜಿಲ್ಲೆ ಗುರುಮಠಕಲ್ ಮತಕ್ಷೇತ್ರಕ್ಕೆ ಸೇರುವಂತ ನೀಲಹಳ್ಳಿ. ಶಾಸಕ ಶರಣಗೌಡ ಕಂದಕೂರ ಪ್ರತಿನಿಧಿಸುವಂತ ಕ್ಷೇತ್ರ. ಶಾಸಕರೇ, ನಿಮ್ಮ ಕ್ಷೇತ್ರ ಜನರ ಸಮಸ್ಯೆ ಕಾಣ್ತಾ ಇಲ್ವಾ ನಿಮಗೆ? ಮಾತನಾಡ್ತಾರೆ, ಪರವಾಗಿಲ್ಲ. ಶರಣ ಕಂದಕೂರ ಅವರು ವಿಧಾನಸಭೆಯಲ್ಲಿ ಮಾತನಾಡ್ತಾರೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಜನರ ಅನ್ಯಾಯ ಕೇಳೋರು ಯಾರ್ರೀ ಸ್ವಾಮಿ? ಜೀವ ಭಯದಲ್ಲೇ ಜೀವನ ಮಾಡ್ತಾ ಇದಾರಲ್ಲ ಜನರು. ಉಸ್ತುವಾರಿ ಸಚಿವ ದರ್ಶನಾಪುರ ಅವರೇ, ಕ್ರಮ ಕೈಗೊಳ್ಳಿ. ಅದಕ್ಕೆ ಎಷ್ಟ್ರಿ ಆಗುತ್ತೆ ನಿಮಗೆ? ಎಷ್ಟಾಗುತ್ತೆ ಒಂದು ಓವರ್ ಹೆಡ್ ಟ್ಯಾಂಕನ್ನು ಕಟ್ಸೋದಕ್ಕೆ? ಒಂದು ಸಮಸ್ಯೆ ನೋಡಿ, ಶಾಲೆ ಪಕ್ಕದಲ್ಲಿರುವಂಥದ್ದು, ಅದರ ಜೊತೆಗೆ ಆಗ್ಲೋ ಈಗಲೋ ಬೀಳುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಪಾಪ ಒಂದು ಶುದ್ಧ ಕುಡಿಯುವ ನೀರನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರ ಯೋಗ್ಯತೆಗೆ. ನಾಚಿಕೆ ಆಗಬೇಕು. ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಗೆದ್ದೇನ್ರಿ ಪ್ರಯೋಜನ? ಓವರ್ ಹೆಡ್ ಟ್ಯಾಂಕ್ ತೆರವು ಮಾಡಿಸಿ ಮೊದಲು. ಪಾಚಿ ನೀರದು, ಅದನ್ನು ಕುಡಿದು ಬದುಕಬೇಕಾಗಿದೆಯಲ್ಲ ಜನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಪಾಟೀಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಮೂರು ಸಮಸ್ಯೆ. ಒಂದು, ಶಾಲೆ ಪಕ್ಕದಲ್ಲಿರೋದು, ಆಗ್ಲೋ ಈಗಲೋ ಬೀಳುವಂತ ಪರಿಸ್ಥಿತಿ. ಮತ್ತೊಂದ್ ಕಡೆ ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಪಾಚಿ ಕಟ್ಟಿದ ನೀರನ್ನ ಕುಡಿತಾ ಇದ್ದಾರೆ. ಯಾಕೆ ಕಣ್ಣು ಕಾಣ್ದಂತಿದಾರ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳಲ್ಲಿ? ನಾಚಿಕೆ ಆಗಲ್ವಾ? ಎಸ್ ಪೃಥ್ವಿರಾಜ್, ಏನು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಶೈಕ್ಷಣಿಕವಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿಂದಾಗಿ ಸಾಕಷ್ಟು ಹಿಂದೆ ಉಳಿದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಕನ್ನಡಿ ಒಳಗಿನ ಗಂಟು ಇದ್ದಾಗಿದೆ. ಯಾಕಂತಂದ್ರೆ ನೋಡೋರ್ ಕಣ್ಣಿಗೆ ಇಲ್ಲಿ ಹೆಚ್ಚಿಗೆ ಅನುದಾನ ಕೊಡ್ತಾರೆ. ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ 5,000 ಕೋಟಿ ಅನುದಾನ ಬಿಡುತ್ತೆ. ಆದ್ರೆ ಅನುದಾನ ಬರುತ್ತೆ, ಎಲ್ಲಿ ಹೋಗ್ತಾ ಇದೆ, ಇದು ಯಾರ ಜೇಬಿಗೆ ಹೋಗ್ತಾ ಇದೆ, ಅಭಿವೃದ್ಧಿ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ ಅಂತದ್ದು ಇಲ್ಲಿ ಒಂದು
ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಬೇಸಿಕ್ ಕಮ್ಯುನಿಟೀಸ್, ಒಂದು ಮೂಲಭೂತ ಸೌಕರ್ಯಗಳು ಕಲ್ಸಕ್ಕಾಗ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ಜನಪ್ರತಿನಿಧಿಗಳ ವಿರುದ್ಧ ಏನು ನೀಲಹಳ್ಳಿ ಗ್ರಾಮಸ್ಥರು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಅವರಿಗೆ ಅಲ್ಲಿ ಶಾಲೆ ಪಕ್ಕದಲ್ಲೇ ಇದೆ ಅದು ಒಂದು ಓವರ್ ಹೆಡ್ ಟ್ಯಾಂಕು, ಒಂದು ಸಿಮೆಂಟ್ ಕಿತ್ತಿ ಬೀಳ್ತಾ ಇದೆ. ಯಾವಾಗ ಸಂದರ್ಭದಲ್ಲಿ ಬೇಕಾದ್ರೂ ಅದು ಬೀಳ್ತಕ್ಕಂತಹ ಸಂಭವ ಇದೆ. ಆದ್ರೆ ಅಲ್ಲೇ ನೂರಾರು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿಂದಲೇ ಆ ಟ್ಯಾಂಕ್ ಪಕ್ಕದಲ್ಲಿಂದನೇ ಓಡಾಡ್ತಾರೆ. ಆದ್ರೆ ಇವ್ರಿಗೆ ಸಾವು ನೋವು ಆದ್ಮೇಲೆ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತೆ ಜೊತೆಗೆ ಹೇಳ್ಬೇಕಂತಂದ್ರೆ ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಆ ಗ್ರಾಮದಲ್ಲಿ. ಅದೊಂದು ದೊಡ್ಡ ಗ್ರಾಮ, ಆದ್ರೆ ಅಲ್ಲಿ ಕುಡಿಯೋಕೆ ನೀರಿಲ್ಲ, ನಮ್ಗೆ ಶುದ್ಧ ನೀರಿಲ್ಲ. ಅದೇನು ಬೀಳಕ್ಕಾಗಿರ್ತಕ್ಕಂಥ ಶರಣ ಕಂದಕೂರ ಅವರು ಅವ್ರ ತಂದೆಯ ನಂತರ ಶಾಸಕರಾಗಿದ್ದಾರೆ, ಅವ್ರ ಗಮನಕ್ಕೆ ಬಂದು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಏನರ್ಥ? ಬರೀ ಅಲ್ಲಿ ಮಾತನಾಡ್ಲಿಕ್ಕೆ ಮಾತ್ರ ಸೀಮಿತನಾ ಶರಣು ಕಂದಕೂರ್ ಅವರು? ಅಲ್ಲಿ ಮಾತ್ರ ಆಕ್ರೋಶನ? ಇದನ್ನ ಮಾಡಿಸ್ಕೊಡಿಕ್ ಆಗ್ತಾ ಇಲ್ವಂತ? ಎಸ್ ಪೃಥ್ವಿರಾಜ್, ಏನು ಈ ಒಂದು ಮಾಡ್ತಕ್ಕಂಥದ್ದು ಇಲ್ಲಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಶಾಸಕರು ಒಂದು ಮುತುವರ್ಜಿಯನ್ನ ವಹಿಸ್ತಾರೆ, ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಮಾತು ಕೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಪ್ರತಿ ಬಾರಿಯೂ ವಿಧಾನಸೌಧದಲ್ಲಿ ನೋಡ್ಬೋದು ಅಧಿಕಾರಿಗಳ ವಿರುದ್ಧನೇ ಅವರು ವಾಗ್ದಾಳಿಯನ್ನ ಮಾಡ್ತಾರೆ. ಆದ್ರೆ ಯಾಕೆ ಒಂದು ಈ ರೀತಿ ಮಾಡ್ತಾ ಇದ್ದಾರೆ ಏನು? ಈ ಒಂದು JDS ಶಾಸಕರಾಗಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದು ಕೆಲಸ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತಕ್ಕಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಪೃಥ್ವಿರಾಜ್. ಅಲ್ರಿ ಎಷ್ಟು ಲಕ್ಷ ಅನ್ರಿ ಬೇಕು? ಅದೇನು ಕೋಟಿ ವೆಚ್ಚದ್ದೇನ್ರಿ ಓಟ್ ಟ್ಯಾಂಕು ಅಥವಾ ಶುದ್ಧ ಕುಡಿಯುವ ನೀರು ಘಟಕ ತರೋದು? ಅಷ್ಟೊಂದು ಖರ್ಚಾಗ್ಬಿಡುತ್ತಾ? ಎಷ್ಟೋ ಕಡೆ ಶಾಸಕರೇ ಅತ್ಲ ಮಾಡಿಕೊಟ್ಬಿಡ್ತಾರೆ ಇವ್ರ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಯಾವಾಗಲೂ ಅಧಿಕಾರಿಗಳ ಮೇಲೆ ಎತ್ತಾಕೋದಲ್ಲ. ಯಾರಾದರೂ ಸಚಿವರನ್ನ ಕೇಳಿದ್ರೆ ಮಾಡಿಸ್ಕೊಡ್ತಾರಪ್ಪ. ಇವ್ರು ಹೋಗಿದಾರ ಇಲ್ವಾ? ಕೇಳಿದಾರ ಇಲ್ವಾ? ಎಸ್ ಪೃಥ್ವಿರಾಜ್, ಆ ನೀಲಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದು ಸಮಸ್ಯೆ ಇಲ್ಲ, ಮತ್ತೆ ಶುದ್ಧ ಕುಡಿಯುವ ನೀರು ಕೂಡ ಇಲ್ಲಿ ಘಟಕವೂ ಕೂಡ ಇಲ್ಲ. ಮತ್ತೆ ಏನು ಓವರ್ ಹೆಡ್ ಟ್ಯಾಂಕ್ ಬೀಳಕ್ಕಾಗಿದೆ, ಅದಕ್ಕೆ ನೀರು ತುಂಬಿಸ್ತಕ್ಕಂಥದ್ದು ನಿಲ್ಲಿಸಬೇಕು. ಯಾಕಂತಂದ್ರೆ ಮೊದಲೇ ಅದು ಬೀಳಕ್ಕಾಗಿದೆ, ಮತ್ತೆ ಅದು ನೀರು ಹಿಡಿದು ಶೀತ ಒಂದು ತೇವಗೊಂಡು ಮತ್ತೆ ವೇಟ್ ಆಗಿ ಅದು ಬೀಳ್ತಕ್ಕಂಥ ಸಂಭವ ಇದೆ. ತಕ್ಷಣವೇ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಯಾಕೆಂದರೆ ಅದೇನು ದೊಡ್ಡ ಬಜೆಟ್ ಅಲ್ಲ ರೀ, ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿಸ್ಕೊಡೋದಕ್ಕೆ ಅಥವಾ ನೀರಿನ ಘಟಕ ಮಾಡಿಸ್ಕೊಟ್ರು ಸಾಕು. ಎಲ್ಲ ಕಡೆ ಇದಾವಪ್ಪ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಅದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಜಿಲ್ಲಾ ಪಂಚಾಯಿತಿಯ CEO ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ರಿಸೀವ್ ಮಾಡಿ ಕಟ್ ಮಾಡಿದ್ದಾರೆ ರೀ. ನಾವು ನ್ಯೂಸ್ 18ಗೋಸ್ಕರ ಮಾಡಿಕೊಡಿ ಅಂತೆಲ್ಲ ಕೇಳ್ತಾ ಇರೋದು. ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಊರಿನಲ್ಲಿ ಇರುವಂಥ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೇಳ್ತಾ ಇದ್ದೀವಿ. ಯಾವಾಗ ಸ್ಪಂದಿಸ್ತಾರೋ ಏನೋ. ಯಥಾ ರಾಜ ತಥಾ ಪ್ರಜಾ ಅನ್ನುವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ವರ್ತಿಸ್ತಾ ಇದ್ದಾರೆ. ಅವ್ರಿಗೇನು ಆಗಬೇಕಾಗಿಲ್ಲ. ಸತ್ರಿ ಯಾರ್ರೀ? ಜನ ಅಲ್ವಾ ಸಾಯೋದು? ನಮ್ಗೇನಾಗಬೇಕಾದ್ರೆ ನಾವು ಬಿಸ್ಲರಿ ವಾಟ್ರು ಬೇಕಾದ ರೀತಿಯಲ್ಲಿ ವಾಟರ್ನ ಕುಡಿತಾ ಇದ್ದೀವಿ. ನಮ್ಗೇನು ಸಮಸ್ಯೆ ಇಲ್ಲ. ಅವ್ರವ್ರ ಮನೆ ಮುಂದೆ ರೋಡ್ಗಳಿದ್ದಾವೆ, ಜನರ ಮನೆ ಮುಂದೆ ರೋಡ್ ಇಲ್ಲ, ಅವ್ರ ಊರಲ್ಲಿ ರೋಡ್ ಇಲ್ಲ ಅಷ್ಟೇ. ನಮ್ಗೇನಾಗಬೇಕಾಗಿದೆ ಅನ್ನುವಂಥ ಮನಸ್ಥಿತಿ ಬದಲಾಗದೆ ಇರೋವರೆಗೂ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹಿಂಗೆ ಇರುತ್ತೆ. ಹೆಸರು ಮಾತ್ರ ಚೇಂಜು ಅಷ್ಟೇ.